ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತಿನ ವ್ಲಾಗು ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ. ಸೊ ನನ್ನ ಒಂದು ಡ್ರಾಯಿಂಗು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಮೇಲೆ ಅದರದ್ದು ಒಂದು ವಿಡಿಯೋವನ್ನು ಹಾಕ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಡ್ರಾಯಿಂಗ್ನ ಇಂಪ್ರೂವ್ಮೆಂಟ್ನ ನಾನಿವತ್ತು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಮಾಡೋದಕ್ಕೆ ಏನು ವಿಷಯ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಮಕ್ಕಳಿಗೆ ಈ ವಿಡಿಯೋವನ್ನು ನೋಡೋರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ಹಿಂದೆ ಕೂಡ ನೀವು ನೋಡ್ತಾ ಇದ್ದೀರಾ, ನಾನು ಬರೆದಂತಹ ಚಿತ್ರಗಳನ್ನು ಸ್ಟಿಕ್ ಮಾಡಿರುವಂಥದ್ದು. ಅದು ತುಂಬ ಹಳೆಯ ಚಿತ್ರಗಳು. ಆ್ಯಂಡ್ ಈಗ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ನಾನು ಬರೆದಂತಹ ವಿಡಿಯೋಗಳು ಅಂತ ಹೇಳಿ ನೋಡೋಣ ಬನ್ನಿ. ಆ್ಯಂಡ್ ನಮಗೆ ಇರುವಂತಹ ಕಲೆಗೆ ಯಾವುದೇ ಏಜ್ನ ಇದು ಇರೋದಿಲ್ಲ. ಯಾರು ಬೇಕಾದರೂ ಯಾವ ಏಜಲ್ಲಿ ಬೇಕಾದರೂ ಏನು ಬೇಕಾದರೂ ಕಲಿಬೋದು, ಆಸಕ್ತಿಯನ್ನು ಕೊಡ್ಬೋದು. ಆ್ಯಂಡ್ ಡ್ರಾಯಿಂಗ್ಸ್ ಆಗಿರ್ಬೋದು, ಈಗ ಆ್ಯರಿ ವರ್ಕ್ ಆಗಿರ್ಬೋದು, ಆ್ಯಂಡ್ ಕೆಲವೊಬ್ಬರು ಬೇರೆ ಬೇರೆ ಕಲೆಗಳನ್ನು ಕಲಿತಾ ಇರ್ತಾರೆ. ಅದಕ್ಕೆ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. ನಿಮಗೆ ಯಾವಾಗ ಆಸಕ್ತಿ ಬರುತ್ತೋ ಆವಾಗೆಲ್ಲ ನೀವು ಖಂಡಿತವಾಗ್ಲೂ ನಿಮ್ಮ ಆಸಕ್ತಿಯ ಜೊತೆಗೆ ನಿಮಗೆ ಅನಿಸಿದ್ದು ನಿಮಗೆ ಇರುವಂತಹ ಟ್ಯಾಲೆಂಟನ್ನು ನೀವು ಯಾವ ಏಜಲ್ಲಿ ಬೇಕಾದರೂ ಹೊರ ಹಾಕ್ಬೋದು. ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ನೀವು ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನು ಹೀಗೆ ಕಲಿಯೋವಾಗ ಸಾಕಷ್ಟು ಜನ ಹೇಳ್ತಾಯಿದ್ರು, ನೀನು ಚಿಕ್ಕ ಹುಡುಗಿನ, ಮದುವೆ ಎಲ್ಲ ಆಗಿದೆ, ಯಾಕೆ ಬೇಕು ನಿನಗಿದೆಲ್ಲನೂ ಜೀವನ ಅಂತ ಹೇಳಿಬಿಟ್ಟು ಅದರಲ್ಲಿರೋದಕ್ಕಾಗಲ್ಲ, ಈ ವಯಸ್ಸಲ್ಲಿ ಈ ಥರ ಡ್ರಾಯಿಂಗ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ನಾನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನನ್ನ ಪಾಡಿಗೆ ನೋಡಿ ಈ ಥರ ಎಲ್ಲ ಬರೆದು ನನ್ನ ಖುಷಿಗೆ ನಾನು, ಆ್ಯಂಡ್ ಯಾರು ಏನಾದರೂ ಹೇಳ್ಕೊಂಡು ಹಾಳಾಗಿ ಹೋಗಲಿ ಅಂತ ಹೇಳಿ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದಿರ ನೋಡಿ, ಅದು ಚೆನ್ನಾಗಿ ಬರಲಿ ಚೆನ್ನಾಗಿ ಬಂದಿಲ್ಲ ಅಂದರೂ ಸರಿ, ಅದನ್ನೆಲ್ಲ ನಾನು ನನ್ನ ಖುಷಿಗೆ ಇದು ನಾನು ಹಾರ್ಟ್ಗೆ ಅಂತ ಹೇಳಿಬಿಟ್ಟು ಒಂದು ರೂಮನ್ನು ಇಟ್ಕೊಂಡಿದ್ದೀನಿ, ಆ್ಯರಿ ವರ್ಕ್ ಮತ್ತು ಹಾರ್ಟ್ಗೆ. ಸೊ ಆ ಗೋಡೆಗಳಿಗೆಲ್ಲ ಈ ರೀತಿ ಕೆಲವಕ್ಕೆ ಫ್ರೇಮ್ ಹಾಕ್ಸಿದ್ದೀನಿ ನೋಡಿ, ಆ ಕಡೆ ಎಲ್ಲ ಫ್ರೇಮ್ ಇದೆ. ಆ್ಯಂಡ್ ಕೆಲವಕ್ಕೆ ಯಾವುದಕ್ಕೂ ಫ್ರೇಮ್ ಹಾಕ್ಸಿಲ್ಲ, ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮಗೆ ಅನಿಸಿದ್ದನ್ನು ನಾವು ಯಾವ ಟೈಮಲ್ಲಿ, ಯಾವ ಸಮಯದಲ್ಲಿ, ಯಾವ ಏಜಲ್ಲಿ ಬೇಕಾದರೂ ನಾವು ಮಾಡ್ಬೋದು. ಸೊ ಬನ್ನಿ, ಇವತ್ತು ನನ್ನ ವಿಡಿಯೋದಲ್ಲಿ ನೀವು ಎಲ್ಲ ನಾನು ಬರ್ತಂಥ ಕೆಲವೊಂದು ಎಲ್ಲ ಪೇಂಟಿಂಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಇಷ್ಟು ಪೇಂಟಿಂಗ್ಸ್ ಇದೆ ಕಂಡ್ರು, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಆ ಟೈಮಲ್ಲೆಲ್ಲ ನಾನು ಕೆಲವು ಚಿತ್ರಗಳನ್ನೆಲ್ಲ ಬಿಡಿಸಿದ್ದೆ. ನೀವು ಪಾರ್ಟ್ 1 ನೋಡಿ, ಬಹಳ ಚೆನ್ನಾಗಿದೆ. ಆ್ಯಂಡ್ ಎಲ್ಲಿಂದ ಎಲ್ಲಿವರೆಗೂ ನಾನು ಚಿತ್ರಗಳನ್ನು ಬಿಡಿಸಿದ್ದೆ ಅಂತ ಹೇಳಿ, ಲಕ್ಷ್ಮೀ ಚಿತ್ರವನ್ನು ಬಿಡಿಸಿದ್ದೆ ನೋಡಿ. ಅದಕ್ಕೆ ಈ ಸ್ಕೆಚ್ ಪೆನ್ನಲ್ಲಿ ಕಲ್ಲರನ್ನು ಹಾಕಿ ಬಿಡಿಸಿದ್ದು. ಅದೇ ಹೇಳಿದ್ವ, ಇದೆಲ್ಲ ಸುಮಾರು 5 ವರ್ಷ ಹಿಂದೆ ಹಳೆಯ ಚಿತ್ರಗಳು, ನಾನು ಬಿಡಿಸಿದಂಥ ಚಿತ್ರಗಳು. ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಂಡಿದ್ರೆ ಇಷ್ಟೊತ್ತಿಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು. ಸೊ ಆಗಾಗ ಸಮಯ ಸಿಕ್ಕಾಗ, ನನಗೆ ಮೂಡಿದ್ದಾಗ ಮಾತ್ರ ಬಿಡಿಸ್ತಿದ್ದೆ. ನೆಕ್ಸ್ಟ್ ಚಿತ್ರವನ್ನು ಹಾಗೆ ನೋಡಿ, ಆ್ಯಂಡ್ ಆಂಜನೇಯ ಚಿತ್ರವನ್ನು ಬಿಡಿಸಿದ್ದೆ ನೋಡಿ. ಆಗ ದೇವರ ಚಿತ್ರಗಳನ್ನೆಲ್ಲ ಬಹಳ ಚೆನ್ನಾಗಿ ಬಿಡಿಸ್ತಿದ್ದೆ. ಯಾರೋ ಹೇಳಿದ್ರು, ಒಬ್ಬ ಆರ್ಟಿಸ್ಟ್ ಹೇಳಿದ್ರು, ಏನು ಚಿತ್ರ ಬಿಡಿಸಿದ್ರು ಅದನ್ನು ನಿನ್ನ ಹೆಸರನ್ನು ಹಾಕು ಅಂತ ಹೇಳಿ. ಸೊ ಹಾಗಾಗಿ ನನ್ನ ಹೆಸರನ್ನು ಹಾಕ್ಕೊಂಡು ಆ ಚಿತ್ರಗಳನ್ನು ಬಿಡಿಸ್ತಿದ್ದೆ. ನೆಕ್ಸ್ಟು ಗುರು ರಾಘವೇಂದ್ರ ಚಿತ್ರವನ್ನು ಬಿಡಿಸಿದ್ದೆ. ಕೆಲವೊಂದರಲ್ಲಿ ಏನು ಗೊತ್ತಾ, ನೀಟಾಗಿ ಬಂದಿದೆ, ಕೆಲವು ಡೀಟೇಲ್ಸ್ ಎಲ್ಲ ನೀಟಾಗಿ ಬಂದಿದೆ. ಆ ಪೀಠ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ರಾಘವೇಂದ್ರನ ಭಗವಂತನ ಎದೆಯಲ್ಲಿ ಶ್ರೀರಾಮನನ್ನಾಗಿರ್ಬೋದು. ಆ್ಯಂಡ್ ಕೆಲವೊಂದು ಮಿಸ್ಟೇಕ್ಸ್ ಕೂಡ ಇದೆ ಸಾಕಷ್ಟು. ಯಾಕೆಂದರೆ ಫೇಸು, ಕಣ್ಣು ಸಾಕಷ್ಟು ಸತಿ ಬರೆಯೋವಾಗ ಸಡನ್ನಾಗಿ ಬರೆಯೋದಕ್ಕೆ ಬರೋದಿಲ್ಲ, ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನೀವೆಲ್ಲ ಡೀಟೇಲಾಗಿ ಈ ಥರ ಈ ಒಂದು ಪಿಕ್ಚರ್ಗಳಲ್ಲಿ ನೀವು ಅಬ್ಸರ್ವನ್ನು ಮಾಡ್ಬೋದು. ನೀವು ಸಾಕಷ್ಟು ನೀವು ನೋಡಿದ್ರೆ ನಾನು ಬಿಡಿಸಿರೋ ಸುಮಾರು ಚಿತ್ರಗಳು ಬರೀ ದೇವ್ರದೇ ಆಗಿರುತ್ತೆ. ಆ್ಯಂಡ್ ಸಾಯಿಬಾಬಾ ಕಣ್ಣೇ ಕರೆಕ್ಟಾಗಿ ಬಂದಿಲ್ಲ ನೋಡಿ, ಆ ಫೇಸ್ ಆಗಿರ್ಬೋದು, ಕಣ್ಣಾಗಲಿ. ಬಟ್ ಏನಕ್ಕೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ನನ್ನ ಪಾಡಿ ನನ್ನ ಚಿತ್ರಗಳನ್ನು ಬಿಡಿಸ್ತಾ ಇದ್ದೆ. ಯಾರ ಮೆಚ್ಚುಗೆಗೆ ನಾನು ಕಾಯ್ತಾ ಇರಲಿಲ್ಲ, ನನ್ನ ಇಷ್ಟ, ನನ್ನ ಸಂತೋಷ ಅಂತ ಹೇಳಿ. ಆ್ಯಂಡ್ ಪ್ರಯತ್ನ ನೀವು ಪ್ರಯತ್ನವನ್ನು ಪಡ್ತಾಯಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಯಾಕೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ನಾವು ಏನು ಗೊತ್ತಿಲ್ಲದಿರ ಒಂದು ಪ್ರಯತ್ನವನ್ನು ಪಡ್ತೀವಿ, ಏನೋ ಒಂದು ಕೆಲಸ ಮಾಡಬೇಕು ಅಥವಾ ಯಾವುದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ಸರಿ. ಸೊ ಅಂಥ ಟೈಮಲ್ಲಿ ಏನು ಗೊತ್ತಿಲ್ಲದಿರ ಸ್ಟಾರ್ಟ್ ಮಾಡೋ ಅಂಥದ್ದು ನಮ್ಮನ್ನು ಕಲಿತಾ ಯಾವ ಮಟ್ಟಿಗೆ ಕರ್ಕೊಂಡೋಗುತ್ತೆ ಅನ್ನೋದನ್ನು ಈ ಮಕ್ಕಳಿಗೆ ತೋರಿಸಿ ಅಂತ ಹೇಳಿ ಒಂದು ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಪಂಚಪಾಂಡವರ ಒಂದು ಚಿತ್ರವನ್ನು ಬಿಡಿಸಿದ್ದೆ. ಆ್ಯಂಡ್ ಮನೇಲಿದ್ದಂಥ ಒಂದು ಫೋಟೋವನ್ನು ನೋಡಿ ಬಿಡಿಸಿದ್ದೆ. ಅದು ಕೂಡ ಚೆನ್ನಾಗಿ ಬಂತು. ಬಟ್ ಡಿಫ್ರೆನ್ಸ್ನ ನೋಡಿ, ಆ ಫೇಸಲ್ಲಿ ಯಾವುದೇ ರೀತಿಯ ಇದಿಲ್ಲ, ಏನೋ ಬಂದಂಗೆ ಬರೆದಿದ್ದೀನಿ. ಆ ಟೈಮಲ್ಲಿ ನನಗೆ ಅಷ್ಟು ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ಪ್ರಯತ್ನ ಅಂತೂ ಪಡ್ತಾಯಿದ್ದೆ, ಬಟ್ ಬಂದಂಗೆಲ್ಲ ಬರಿತಾ ಇದ್ದೆ.
ನೀವು ಒಂದೊಂದೇ ಚಿತ್ರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ರಾಧೆ ಹಾಗೆ ಆ ಕೃಷ್ಣನನ್ನು ಬಿಡಿಸಿದೆ. ಇದು ಡೀಟೇಲ್ಡಾಗಿ ಬಹಳ ಚೆನ್ನಾಗಿ ಬಂದಿದೆ ನೋಡಿ. ಆ ರಾಧೆಯ ಸೀರೆ ಆಗಿರ್ಬೋದು, ಇವರಿಬ್ಬರ ನೋಡಿ ಆ ಹೂವಾಗಿರ್ಬೋದು, ಆ ಒಡವೆಗಳಾಗಿರ್ಬೋದು, ಇದು ತುಂಬ ಚೆನ್ನಾಗಿ ಡೀಟೇಲ್ಡಾಗಿ ಬಂತು. ಆಮೇಲೆ ಇನ್ನೂ ಆಸಕ್ತಿ ಏನಾಯಿತು ನನಗೆ, ಓಕೆ ಬರಿಬೋದು ಆಸಕ್ತಿ ಡೇ ಬೈ ಡೇ ನನಗೆ ಕಾನ್ಫಿಡೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ನೋಡು, ನೀವು ಏನೇ ಮಾಡಿ ಸತತ ಪ್ರಯತ್ನವನ್ನು ಪಡ್ತಾಯಿದ್ರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಬರಿಬೋದು. ನೋಡಿ, ವಿಷ್ಣು ಮಲಗಿರೋ ರೀತಿಯಲ್ಲಿ ಆ ಲಕ್ಷ್ಮಿ ವಿಷ್ಣುವಿನ ಕಾಲನ್ನು ಒತ್ತೋ ರೀತಿಯಲ್ಲಿ ಬರೆದಿದ್ದೆ. ಆ್ಯಂಡ್ ವಿಷ್ಣು ಎಲ್ಲ ಡೀಟೈಲ್ಡಾಗಿ ಬಂದಿದೆ. ಆ್ಯಂಡ್ ಲಕ್ಷ್ಮಿ ಫೇಸ್ ನೋಡಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆ್ಯಂಡ್ ಸ್ಯಾರಿ ಆ ಒಡವೆಗಳ ಡೀಟೇಲ್ ಮಾತ್ರ ಬಹಳ ಚೆನ್ನಾಗಿ ಬಂದಿತ್ತು. ಆಗ ನನಗೆ ಪೋರ್ಟ್ರೇಟ್ ಡ್ರಾಯಿಂಗು ಫೇಸ್ನ ಹೇಗೆ ಬರೀಬೇಕು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ಪ್ರಯತ್ನ ಪಡ್ತಾ ಇದ್ದಿದ್ದಂತಹ ಡ್ರಾಯಿಂಗ್ಸ್ ಇದು. ಆ್ಯಂಡ್ ವೆಂಕಟೇಶ್ವರ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಂಡ್ ಡೀಟೇಲ್ ನೋಡಿ, ಆ ಒಡವೆಗಳ ಡೀಟೇಲ್ ನೋಡಿ, ನೀಟಾಗಿ ತೋರಿಸ್ತೀನಿ. ಆ ಒಡವೆಗಳ ಡೀಟೇಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಕ್ಲಾಸಸ್ಗೆ ಹಿಂದೆ ಸಾಕಷ್ಟು ಸತಿ ನಾನು ಹೇಳಿದ್ದೀನಿ, ಯಾವ ಕ್ಲಾಸಸ್ಗೂ ನಾನು ಹೋಗಿಲ್ಲ. ನಾನೇ ಇಂಟ್ರೆಸ್ಟ್ ತೋರಿಸಿ ಕೆಲವೊಂದು ಚಿತ್ರಗಳನ್ನು ಮೊಬೈಲಲ್ಲಿ ಹಾಕ್ಕೊಂಡು ಅದೇ ರೀತಿ ಬರೆಯೋ ಪ್ರಯತ್ನವನ್ನು ಮಾಡ್ತಾಯಿದ್ದೆ ಅಷ್ಟೇ. ಯಾವ ಕ್ಲಾಸಸ್ಗೂ ನಾನು ಹೋಗಲಿಲ್ಲ. ಬುದ್ಧನ ಚಿತ್ರವನ್ನು ನೋಡಿ ಬಂದಿದ್ದೆಲ್ಲವನ್ನು ಆ ಟೈಮಲ್ಲಿ ಹೆದರ್ದೇನೋ ಗೀಚ್ತಾನೆ ಹೋಗ್ತಾಯಿದ್ದೆ. ಈ ಎಲ್ಲ ಚಿತ್ರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇದು ಹಸಿ ಕರ್ಗವನ್ನು ಪೂಜಾರಿ ಹೊತ್ತಿರೋ ರೀತಿಯಲ್ಲಿ ಬರೆದಿದ್ದೆ. ಇದು ಕೂಡ ಬಹಳ ಚೆನ್ನಾಗಿ ಬಂದಿತ್ತು. ತಾಯಿ ಚಾಮುಂಡೇಶ್ವರಿ ಹುಲಿಯ ಮೇಲೆ ಕುತ್ಕೊಳ್ಳೋಂಥ ಚಿತ್ರನ ಬಿಡಿಸಿದ್ದೆ. ಹುಲಿನೇ ಕರೆಕ್ಟಾಗೇ ಬಂದಿಲ್ಲ. ಫೇಸ್ ನೋಡಿ ಹುಲಿದು ಕರೆಕ್ಟಾಗೇ ಇಲ್ಲ ಹುಲಿ ಫೇಸು. ಆದರೂ ಕೂಡ ಆ ಡೀಟೇಲ್ ನೋಡಿ, ಒಡವೆ ಆಗಿರ್ಬೋದು, ಆ ಕೈಗಳಾಗಿರ್ಬೋದು, ಅದೆಲ್ಲ ಡೀಟೈಲಾಗಿ ಭಾಳ ಚೆನ್ನಾಗಿ ಬಂದಿದೆ ನೋಡಿ. ರೂಪ ಅಂತ ಸಿಗ್ನೇಚರನ್ನು ಹಾಕಿ ಡೇಟ್ ಕೂಡ ಬರೆದಿದ್ದೀನಿ. ಇದು 2019ರಲ್ಲಿ ಬಿಡಿಸಿರುವಂತಹ ಚಿತ್ರ. ಈ ವಿಡಿಯೋವನ್ನೆಲ್ಲ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಕಲಿಯೋವಾಗ ನೋಡಿ ಡೇ ಬೈ ಡೇ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾಯಿದೆ. ಇದು ಯಲ್ಲಮ್ಮನ ಚಿತ್ರವನ್ನು ಬಿಡಿಸಿದ್ದೆ. ಆ್ಯಂಡ್ ಅದು ಕೂಡ ಅಮ್ಮ ಕೂಡ ಭಾಳ ಚೆನ್ನಾಗಿ ಹಾಗೆ ಇಲ್ಲಿರುವಂತಹ ಡೀಟೇಲ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನು ಕೆಲವೊಂದು ಹೂಗಳನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಪಟ್ಟೆ. ಅದು ಕೂಡ ಬಹಳ ಚೆನ್ನಾಗಿ ಬಂತು. ಈ ಚಿತ್ರವನ್ನು ನೋಡಿ, ಶಿವನ ಚಿತ್ರವನ್ನು ಬಿಡಿಸಿದ್ದೆ. ನಿಜ ತುಂಬಾ ಚೆನ್ನಾಗಿ ಬಂತು. ಶಿವನ ರುದ್ರಾಕ್ಷಿ ಆಗಿರ್ಬೋದು, ಆ ಜಡೆ ಆಗಿರ್ಬೋದು, ಕತ್ತಲ್ಲಿರುವಂಥ ಹಾವಾಗಿರ್ಬೋದು, ಆ ಡೀಟೇಲ್ ವರ್ಕು ಮಾತ್ರ ಸಖತ್ತಾಗಿ ಬಂತು. ಆ್ಯಂಡ್ ಆಸಕ್ತಿ ದಿನೇ ನನಗೆ ಹೆಚ್ಚಾಗ್ತಾ ಹೋಯಿತು. ಯಾಕೆ ಅಂತಂದರೆ, ನಾವು ಬಿಡಿಸುವಂತಹ ಚಿತ್ರಗಳು ಡೀಟೇಲ್ಡಾಗಿ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಸೊ ನಮಗೆ ಆಸಕ್ತಿ ಅನ್ನೋದು ಅಲ್ಲಿಂದಲೇ ಜಾಸ್ತಿ ಆಗುತ್ತೆ. ಸೊ ಪ್ರಯತ್ನ ಅಂತೂ ಪಡಬೇಕು. ನಾನು ಹಿಂದೆ ಯಾಕೆಂದರೆ ಈ ವಿಡಿಯೋಗಳೆಲ್ಲ ಒಂದು ಮಟ್ಟಿಗೆ ಇಂಪ್ರೂವ್ ಆದಮೇಲೆ ಬರೆದಂಥ ವಿಡಿಯೋಗಳು. ನೀವು ಇನ್ನೂ ಒಂದು ವಿಡಿಯೋವನ್ನು ಹಾಕಿದ್ದೀನಿ, ಆ ವಿಡಿಯೋವನ್ನು ನೋಡಿ ಹೇಗಿದೆ ಅಂತ ಹೇಳಿ, ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ. ಆ್ಯಂಡ್ ನೋಡಿ ಶಿವನ ಚಿತ್ರ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಬೇರೆ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳಿ ಕೆಲವು ಚಿತ್ರಗಳನ್ನು ಬಿಡಿಸಿದ್ದೆ. ಇದು ನನ್ನದೇ ಚಿತ್ರವನ್ನು ಬಿಡಿಸಿದ್ದೆ. ಪೋರ್ಟ್ರೇಟ್ ಡ್ರಾಯಿಂಗ್ ಕಲಿಯೋಣ ಅಂತ ಹೇಳಿ ಆಸಕ್ತಿ ಬಂದ ಮೇಲೆ ನನ್ನದೇ ಚಿತ್ರಗಳನ್ನು ಕೆಲವು ಬಿಡಿಸಿದ್ದೆ. ಅದು ಚೆನ್ನಾಗಿ ಬಂದಿದೆ. ಈಗ ನೋಡಿ ಫೇಸ್ಗೆ ಕಂಪೇರ್ ಮಾಡಿ ಆ ಫೇಸ್ ಡೀಟೈಲ್ ಆಗಿರ್ಬೋದು, ಆ ಮೂಗು ಬಾಯಿ ಆಗಿರ್ಬೋದು, ಆ ಡೀಟೇಲ್ಸ್ ಎಲ್ಲ ನೀಟಾಗಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಅಕ್ಕನ ಮಗನನ್ನು ಕೂಡ ಬರೆದಿದೆ. ಅವನು ಕೂಡ ನನಗೆ ನನ್ನ ಚಿತ್ರವನ್ನು ಬರ್ಕೊಡು ಅಂತ ಕೇಳಿದ. ಅವನದೊಂದು ಫೋಟೋನ ಮೊಬೈಲಲ್ಲಿ ಕಳಿಸ್ಬಿಟ್ಟು ಅವನದೊಂದು ಪೋರ್ಟ್ರೇಟ್ ಡ್ರಾಯಿಂಗ್ನ ಮಾಡಿದ್ದೆ. ಬಟ್ ಕಣ್ಣು ನೋಡಿ, ಒಂದು ಮೇಲೆ ಇದೆ, ಒಂದು ಕೆಳಗಡೆ ಇದೆ. ಕಣ್ಣು ಅಬ್ಸರ್ವ್ ಮಾಡಿ. ಬಟ್ ನೀಟಾಗಿ ಬಂದಿದೆ. ಕಣ್ಣು ಕರೆಕ್ಟಾಗಿ ಬಿಡಿಸಿಲ್ಲ. ಒಂದು ಮೇಲೆ ಕಣ್ಣಿದೆ, ಇನ್ನೊಂದು ಕಣ್ಣು ಬಂದ್ಬಿಟ್ಟು ಕೆಳಗಡೆ ಇದೆ. ಆ್ಯಂಡ್ ನೆಕ್ಸ್ಟು ಚಾರ್ಕೋಲ್ ಪೇಂಟಿಂಗನ್ನು ಟ್ರೈ ಮಾಡೋಣ ಅಂತ ಹೇಳಿ ಶಿವನನ್ನು ಬಿಡಿಸಿದ್ದೆ. ಅದು ಕೂಡ ಒಂಚೂರು ಚೆನ್ನಾಗಿ ಬಂತು. ಫುಲ್ಲು ಡಾರ್ಕ್ ಇದೆ, ಅದು ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ. ಆ್ಯಂಡ್ ನೆಕ್ಸ್ಟು ನನ್ನ ಒಂದು ಪೋರ್ಟ್ರೇಟ್ ಡ್ರಾಯಿಂಗ್ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ಕಲರ್ ಪೆನ್ಸಿಲ್ಗಳಲ್ಲಿ
ನನ್ನದೇ ಚಿತ್ರವನ್ನು ಬರೆದಿದ್ದೆ. ಆ್ಯಂಡ್ ಕೂದಲಾಗಿರ್ಬೋದು ನೋಡಿ ಎಷ್ಟು ಡೀಟೇಲ್ಡಾಗಿ ಬಂದಿದೆ. ಆ್ಯಂಡ್ ಕಣ್ಣು ಇನ್ನೊಂದು ಚೂರು ಚೆನ್ನಾಗಿ ಬರ್ಬೋದಾಗಿತ್ತು, ಬಟ್ ಸ್ಕಿನ್ ಕಲರು ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಒಂದು ಒಡವೆಗಳು ಮಾತ್ರ ಸ್ವಲ್ಪ ಸ್ಯಾರಿ ಹಾಗೆ ಆ ಬ್ಲೌಸ್ದು ಆ ಡೀಟೇಲ್ ಮಾತ್ರ ಚೆನ್ನಾಗಿ ಬಂತು ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಇಂಪ್ರೂವ್ಮೆಂಟ್. ಆ ಸರ ನೋಡಿ, ಆ ಸ್ಯಾರಿದು ಡೀಟೇಲ್ ವರ್ಕ್ ನೋಡಿ, ಆ ಬ್ಲೌಸ್ದು ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ, ಬಟ್ ಅಷ್ಟು ಕ್ಲಿಯರಾಗಿ ಬಂದಿರಲಿಲ್ಲ ನೋಡಿ, ಅಷ್ಟು ಕ್ಲಿಯರ್ ಆಗಿಲ್ಲ ಪಿಕ್ಚರು. ಬಟ್ ಪ್ರಯತ್ನ ಅಂತೂ. ನೆಕ್ಸ್ಟು ಆ ಗಾನು ಚಿತ್ರನ ಅವಳೊಂದು ಬರ್ತ್ಡೇಗೆ ಗಿಫ್ಟ್ ಮಾಡೋಣ ಅಂತ ಬರೆದಿದ್ದೆ, ಬಟ್ ಅವಳು ಇದುವರೆಗೂ ಗಿಫ್ಟ್ ಮಾಡಲಿಲ್ಲ. ಆ್ಯಂಡ್ ಈ ಹಿಂದೆ ಅವರಮ್ಮ ಚೆನ್ನಾಗಿ ಬರೀತಾ ಇಲ್ಲ ಅಂತ ಹೇಳೋಳು, ಇದನ್ನು ಒಪ್ಕೊಂಡ್ಲು ನೀಟಾಗಿದೆ ಅಂತೆಲ್ಲ ಹೇಳಿ ನೋಡಿ. ಆ್ಯಂಡ್ ಕೈ ಕೂಡ ಕೆಳಗಡೆ ಹಾಫ್ ಕೈ ಬರೆದಿದ್ದೀನಿ, ಅದು ಅಷ್ಟಕ್ಕೆ ಇದ್ದಿದ್ದು ಫೋಟೋ. ಆ್ಯಂಡ್ ಫೇಸ್ ಡೀಟೇಲ್ಸನ್ನು ನೋಡಿ, ಬಟ್ ಆ ಸ್ಮೂತ್ನೆಸ್ ಇಲ್ಲ ನೋಡಿ ಆ ಫೇಸಲ್ಲಿ ಬರೆದಿರೋ ಅಂಥದ್ದು. ನನಗೆ ಯಾವ ಥರ ಆ ಫೇಸಲ್ಲಿ ನೋಡಿ ಆ ಸ್ಮೂತ್ನೆಸ್ ಇಲ್ಲ, ಒಂದು ಸ್ವಲ್ಪ ಏನೋ ಒರಟಾಗಿದ್ದಂಗಿದೆ ಫೇಸು. ನನಗೆ ಗೊತ್ತಿರಲಿಲ್ಲ ಪೋರ್ಟ್ರೇಟ್ ಡ್ರಾಯಿಂಗನ್ನು ಮಾಡುವಾಗ ಫೇಸ್ನ ಯಾವ ರೀತಿ ಸ್ಮೂತಾಗಿ ಮಾಡಬೇಕು, ಏನು ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಫೇಸು ಸ್ಮೂತಾಗಿ ಬರುತ್ತೆ, ಸ್ಕಿನ್ ಟೋನ್ ನೀಟಾಗಿ ಬರುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟು ನಾನು ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಹೋದೆ. ಸೊ ಅಲ್ಲಿಂದ ನನ್ನ ಒಂದು ಕಲೆ ಇಂಪ್ರೂವ್ಮೆಂಟ್ ಆಯಿತು. ಯಾಕೆಂದರೆ ಯಾವುದೇ ಕಲೆಯನ್ನು ನೀವು ಕಲಿಯುವಾಗ ಒಬ್ಬ ಗುರುವಿನ ಸಹಾಯದಲ್ಲೇ ಕಲಿಬೇಕು. ಒಬ್ಬ ಗುರು ಇಲ್ಲ ಅಂದರೆ ನೀವು ನಿಮ್ಮಷ್ಟಕ್ಕೆ ನೀವು ಏಕಲವ್ಯನ ಥರ ಯಾವ ಕಲೆಯನ್ನು ನೀವು ಕಲಿಯೋದಕ್ಕೆ ಆಗೋದಿಲ್ಲ. ಗುರುವಿನ ಸಹಾಯದಿಂದಲೇ ನೀವು ಕಲೆಯನ್ನು ಕಲಿಬೋದು. ನೆಕ್ಸ್ಟು ಹುಲಿ ಚಿತ್ರವನ್ನು ಬಿಡಿಸಿದೆ. ಇದು ಕೂಡ ತುಂಬ ಚೆನ್ನಾಗಿ ಬಂತು, ನನಗೆ ಭಾಳ ಇಷ್ಟ ಆಯಿತು. ಓಕೆ, ಏನೋ ಪ್ರಯತ್ನ ಪಟ್ಟೆ, ಚೆನ್ನಾಗಿ ಬಂತು. ಮತ್ತು ಇದರಲ್ಲಿ ಕೆಲವೊಂದು ಟ್ರಿಕ್ಸನ್ನು ಗೊತ್ತಾಯ್ತು ನೋಡಿ. ಆ ಮೀಸೆ ಹೇಗೆ ಕಾಣಿಸ್ತಿದೆ, ಇದು ನಿಮಗೆ ಈ ರೀತಿ ಕಾಣಿಸಲ್ಲ. ಯಾಕೆಂದರೆ ಕೆಲವೊಂದು ಪೆನ್ಸಿಲಲ್ಲಿ ಬರೆಯುವಂಥ ಕೆಲವು ಚಿತ್ರಗಳೇನಾಗುತ್ತೆ, ಬೆಳಕು ಬಿದ್ದಾಗ ಅದು ಕರೆಕ್ಟಾಗಿ ಕಾಣಿಸಲ್ಲ, ಅದು ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಈಗ ನೋಡಿ ಹತ್ರದಲ್ಲಿ ತೋರಿಸ್ತೀನಿ. ಆ ಹುಲಿಯ ಮೇಲೆ ಇರುವಂತಹ ಕೂದಲುಗಳೆಲ್ಲ ಹೇಗಿರುತ್ತೋ, ಸೊ ಸ್ವಲ್ಪ ಮಟ್ಟಿಗಾದರೂ ಅದು ಬರೆಯೋ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದೀನಿ. ಆ್ಯಂಡ್ 100% ನೋಡಿದ್ರೆ ಒಂದು 20-30% ಅಂತೂ ಪ್ರಯತ್ನ ಮಾಡಿದ್ದೀನಿ. ಸೊ ಇದು ನೋಡಿ, ಇದು ನೆಕ್ಸ್ಟ್ ಲೆವೆಲ್ನ ಇಂಪ್ರೂವ್ಮೆಂಟ್ ಇರುವಂತಹ ನಮ್ಮ ತಂದೆ ಚಿತ್ರವನ್ನು ಬಿಡಿಸಿದೆ. ಯಾವಾಗಲೂ ನಮ್ಮ ತಂದೆನೇ ಆ್ಯಕ್ಚುಲಿ ನನ್ನ ಅಂಗಿಸೋರು. ಏನು ಚಿತ್ರಗಳನ್ನು ಬಿಡಿಸ್ತೀಯ, ಏಜಲ್ಲಿ ಬೇಕಾ ನಿನಗೆ ಇದೆಲ್ಲ ಅಂತ ಹೇಳಿ. ಸೊ ಅವ್ರ ಚಿತ್ರವನ್ನು ಚಾಲೆಂಜಿಂಗಾಗಿ ತೊಗೊಂಡು, ಇದು ಕಲರ್ ಪೆನ್ಸಿಲಲ್ಲೇ ಬಿಡಿಸಿರೋವಂಥದ್ದು. ಸೊ ನೋಡಿ, ನಮ್ಮ ತಂದೆಯ ಚಿತ್ರವನ್ನು ಚಾಲೆಂಜಿಂಗಾಗಿ ಬಿಡಿಸಿದ್ದೆ ನಾನು. ಯಾಕೆ ಅಂತಂದರೆ ಫಸ್ಟು ಅಂಗಿಸ್ತಾ ಇದ್ದಿದ್ದು ನಮ್ಮ ತಂದೆನೂ ಹೇಳ್ತಾಯಿದ್ರು, ಇವಳಿಗೇನು ಮಾಡೋ ಕೆಲಸ ಇಲ್ಲ ಈ ಏಜಲ್ಲಿ, ಇವಳಿಗಿದೆಲ್ಲ ಬೇಕಾ, ಈ ಥರದ್ದೆಲ್ಲ ಬರೆಯೋದೆಲ್ಲ ಬೇಕಾ ಏಜಲ್ಲಿ ಇವಳಿಗೆ ಅಂತ ಹೇಳಿ. ನಾನು ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ. ಸರಿ, ಅಪ್ಪನ ಚಿತ್ರ ಬರೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಅಪ್ಪನ ಚಿತ್ರನ ಬರೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದಾಗ ನಾನು ಅಪ್ಪನಿಗೆ ಹೇಳೇ ಇರಲಿಲ್ಲ, ನಾನು ನಿಮ್ಮ ಚಿತ್ರನ ಬಿಡಿಸಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅವ್ರದ್ದೇ ಸ್ನೇಹಿತರು ಕೆಲವ್ರು ಯಾರೋ ಕಾಲ್ ಮಾಡಿ, ನಿಮ್ಮ ಮಗಳು ಚಿತ್ರನ ತುಂಬ ಚೆನ್ನಾಗಿ ಬಿಡಿಸಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾಳೆ ಅಂತ ಹೇಳಿದವಾಗ, ನಾನು ನಮ್ಮ ಅಪ್ಪ ಇಲ್ಲಿರೋದಿಲ್ಲ, ತೋಟದ ಹತ್ರ ಇರ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋದಾಗ ನಮ್ಮ ತಂದೆ ನನಗೆ ಹೇಳಿದರು, ನನ್ನ ಚಿತ್ರವನ್ನು ಬಿಡಿಸಿದ್ಯಂತೆ, ಚೆನ್ನಾಗಿ ಬಿಡಿಸಿದ್ಯಂತೆ ಅಂತ ಹೇಳ್ಬಿಟ್ಟು. ಹೌದು, ಫ್ರೇಮ್ ಹಾಕಿ ಕೊಡ್ತೀನಿ ಅಂತ ಹೇಳಿದವಳು, ಇನ್ನೂ ಫ್ರೇಮ್ ಹಾಕ್ಸಿಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ. ನಮ್ಮ ತಂದೆ ಚಿತ್ರ ಏನು ಅಂತಂದರೆ, ನನಗೆ ಈ ಶರ್ಟು ಟ್ರಾನ್ಸ್ಪರೆಂಟ್ ಆಗಿ ಒಳಗಡೆ ಇರುವಂತಹ ಬನಿಯನೆಲ್ಲ ಆಚೆಗೆ ಕಾಣಿಸುತ್ತೆ ಕೆಲವೊಬ್ಬರು ಶರ್ಟ್ಸ್ ಹಾಕಿದಾಗ. ನಮ್ಮ ತಂದೆ ಅದೇ ಥರದ ಒಂದು ಶರ್ಟನ್ನು ಹಾಕಿದರು. ಸೊ ನೋಡಿ, ಹಿಂದೆ ಒಳಗಡೆ ಹಾಕಿರುವಂತಹ ಬನಿಯನ್ ಕೂಡ ನೀಟಾಗಿ ಕಾಣಿಸೋ ರೀತಿಯಲ್ಲಿ ಚಿತ್ರವನ್ನು ಜೋಬಲ್ಲೇನೋ ಮೊಬೈಲೇನೋ ಇಟ್ಕೊಂಡಿದ್ರು ಆ ಪಿಕ್ಚರಲ್ಲಿ, ಅದನ್ನು ಕೂಡ ಹಾಗೆ ಬರೆದಿದ್ದೀನಿ. ಆ್ಯಂಡ್ ನಮ್ಮ ತಂದೆ ಆ ಫೋಟೋದಲ್ಲಿ ಹೇಗಿದ್ದಾರೋ ಹಾಗೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಇದನ್ನು ಮನೆಯವರೆಲ್ಲ ಒಪ್ಕೊಂಡ್ರು, ನಿಮ್ಮ ತಂದೆ ಹೇಗಿದ್ದಾರೋ ಹಾಗೆ ಬಿಡಿಸಿದ್ಯಾ ಅಂತ ಹೇಳಿ, ಚೆನ್ನಾಗಿದೆ ಅಂತ ಹೇಳಿ ಮನೆಯವರೆಲ್ಲ ಇದನ್ನು ಒಪ್ಕೊಂಡ್ರು. ಆ್ಯಂಡ್ ಈ ಚಿತ್ರ ಅಂತೂ ಬೇರೆ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಇತ್ತು. ಯಾಕೆ ಅಂತಂದರೆ ಈ ಡೀಟೇಲನ್ನು ನೋಡಿ, ಆ್ಯಂಡ್ ಬೆಳಕು ಈ ಕಡೆ ನೀರಿನ ಜರಿ ಹರಿತಾ ಇದೆ, ಆ ಕಡೆ ಒಂದು ಸೂರ್ಯನ ಕಿರಣಗಳು ಆ ಮರಗಳ ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆ ನೋಡಿ, ಆ ಬೆಳಕು ಈ ಸೈಡಲ್ಲಿ ಇದೆಲ್ಲ ಬೆಳಕು, ಆ ಸೂರ್ಯನ ಬೆಳಕು ಬಂದು ಇದ್ರ ಮೇಲೆ ಬಿದ್ದಿರೋ ರೀತಿಯಲ್ಲಿ. ಆ್ಯಂಡ್ ಇಲ್ಲಿ ಶಾಡೋಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆ ಪಿಕ್ಚರನ್ನು ಅಬ್ಸರ್ವ್ ಮಾಡಿ ನೋಡಿ, ಆ ಶಾಡೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆಯಿಂದ ಆ ಸೂರ್ಯನ ಬೆಳಕು ಯಾವ ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು
ಬೆಳಕು ನೋಡಿ, ಮರಗಳ ಮಧ್ಯದಲ್ಲಿ ಸೂರ್ಯನ ಬೆಳಕನ್ನು ಬೀಳೋ ರೀತಿಯಲ್ಲಿ ನಿಜ ಇದು ತುಂಬ ಚೆನ್ನಾಗಿ ಬಂತು. ನನಗಂತೂ ಬಹಳ ಇಷ್ಟ ಆಯಿತು. ಒಂದು ಯೂಟ್ಯೂಬಲ್ಲಿ ಒಬ್ಬರು ಬಿಡಿಸೋದನ್ನು ನೋಡಿ ಹಾಗೆ ಪ್ರಯತ್ನ ಪಟ್ಟಿದ್ದೆ. ಆ್ಯಂಡ್ ಇದಂತೂ ಬೇರೆ ಲೆವೆಲಲ್ಲಿ ಚೆನ್ನಾಗಿ ಬಂತು. ನನಗೆ ಬಹಳ ಇಷ್ಟ ಆಯಿತು. ಇದಕ್ಕೂ ಕೂಡ ಫ್ರೇಮನ್ನು ಹಾಕಿ ನಾನು ನೇತಾಕಿದೆ. ಈಗ ಫ್ರೇಮನ್ನು ತೆಗ್ದಿದ್ದೀನಿ, ಆ ಫ್ರೇಮಲ್ಲಿ ಬೇರೆದು ಹಾಕಿದ್ದೀನಿ. ಆ್ಯಂಡ್ ನೋಡಿ ಬೇರೆ ಲೆವೆಲಲ್ಲಿ ಡೇ ಬೈ ಡೇ ನೋಡಿ ಇಲ್ಲಿ ನನ್ನ ಸಿಗ್ನೇಚರನ್ನು ಹಾಕಿದ್ದೀನಿ, ರೂಪಕ್ಷತ್ರಿಯ ಅಂತ ಹೇಳಿ. ಬೇರೆ ಡೇ ಬೈ ಡೇ ಬೇರೆ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗೋದನ್ನು ನೀವೆಲ್ಲ ನೋಡೇ ಇದ್ದೀರಾ, ನೋಡ್ತಾ ಇದ್ದೀರಾ. A3 ಶೀಟಲ್ಲಿ ಶಿವನ ಒಂದು ಚಿತ್ರವನ್ನು ಬಿಡಿಸಿದ್ದು ನೋಡಿ. ಅದು ಬೆಳಕಿಗೆ ಕರೆಕ್ಟಾಗಿ ಕಾಣಿಸಲ್ಲ ನಿಮಗೆ. ಈಗ ನೋಡಿ ಎಷ್ಟು ಡೀಟೈಲಾಗಿ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಶಿವನ ಚಿತ್ರವನ್ನು ಬಿಡಿಸಿದ್ದೆ. ಆ್ಯಂಡ್ ಬಹಳ ಚೆನ್ನಾಗಿ ಬಂತು ಶಿವನ ಚಿತ್ರ ನೋಡಿ. ಹಾವಾಗಿರ್ಬೋದು, ರುದ್ರಾಕ್ಷಿಗಳಾಗಿರ್ಬೋದು, ಈ ಕಡೆ ಆ ಕಡೆ ಶಿವ ಕೂಡ ಅಷ್ಟು ಚೆನ್ನಾಗಿ ಡೀಟೇಲ್ಡಾಗಿ ಶಿವ ಬಂದಿದ್ದ. ಈ ಚಿತ್ರ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಫೇಸ್ಬುಕ್ಕಲ್ಲಿ ಕೆಲವರೆಲ್ಲ ಕಮೆಂಟ್ ಮಾಡಿ ಮಾರೋ ಹಾಗಿದ್ರೆ ನಮಗೆ ಕೊಡಿ ಅಂತ ಕೂಡ ಕೇಳಿದರು. ಒಂದೊಂದೇ ಕಲಿತಾ ಎಲ್ಲ ಈ ಪೇಂಟಿಂಗಲ್ಲಿ ಏನೇನಿದೆಯೋ ಪ್ರತಿಯೊಂದನ್ನು ಕಲಿಬೇಕು ಅಂತ ಹೇಳಿ ಕ್ಯಾನ್ವಾಸ್ ಮೇಲೆ ಕೃಷ್ಣನನ್ನು ಪ್ರಿಂಟೆಸ್ಟಲ್ಲಿ ಒಂದು ಫೋಟೋವನ್ನು ನೋಡಿ ಬಿಡಿಸಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಕಲರ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಭಾಳ ಚೆನ್ನಾಗಿ ಬಂತು. ಇದು ಬಂದ್ಬಿಟ್ಟು ಕ್ಯಾನ್ವಾಸ್ ಮೇಲೆ ಬಿಡಿಸಿರುವಂತಹ ನಾರ್ಮಲ್ ಪೇಂಟಿಂಗು. ಪೇಂಟಿಂಗ್ಸನ್ನು ಬರೆಯೋವಾಗ ನನಗೆ ಯಾವ ಪೇಂಟಿಂಗ್ಸನ್ನು ತೊಗೊಳ್ಬೇಕು, ಆರ್ಕಲಿಕ್ ಪೇಂಟಿಂಗ್ಸನ್ನು ತೊಗೊಳ್ಬೇಕಾ, ಪೋಸ್ಟರ್ ಪೇಂಟಿಂಗನ್ನು ತೊಗೊಳ್ಬೇಕಾ, ಯಾವ ಚಿತ್ರವನ್ನು ಬರೆಯೋದಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಪೇಂಟಿಂಗನ್ನು ಬಳಸಬೇಕು ಅನ್ನೋ ಯಾವ ಡೀಟೇಲು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಸುಮ್ಮನೆ ಹಾಗೆ ನನಗೆ ಎಲ್ಲ ತೊಗೊಂಡಿದ್ದು ಎಲ್ಲ ಕಲರ್ಸು ಕೂಡ ಕಡಿಮೆ ಬೆಲೆ ಕಲರ್ಸ್. ಈ ಕಲರು 1000, 2000, 3000 ಆ ಥರ ಪೋರ್ಟ್ರೇಟ್ ಡ್ರಾಯಿಂಗ್ಗೆ ಸಂಬಂಧಪಟ್ಟಂತಹ ಡ್ರಾಯಿಂಗ್ದು ಪೆನ್ಸಿಲ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಎಲ್ಲ ಕೂಡ ಇದೆ. ಆ್ಯಂಡ್ ನಾನು ಆ ಟೈಮಲ್ಲಿ ಎಲ್ಲ ಕೂಡ ಕಡಿಮೆ ಬೆಲೆಗೆ ತೊಗೊಂಡು ಎಲ್ಲವನ್ನು ಬಿಡಿಸ್ತಾ ಇದ್ದೆ. ಆ್ಯಂಡ್ ನೋಡಿ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ನೋಡಿ. ಇಲ್ಲಿ ನೋಡಿ ನೆಕ್ಸ್ಟು ನಾನು ಬುದ್ಧನ ಈ ಚಾರ್ಕೋಲ್ ಪೇಂಟಿಂಗನ್ನು ನೋಡಿ ನೀವು ಈ ಬೆಳಕಲ್ಲಿ ತಂದರೆ ಕರೆಕ್ಟಾಗಿ ಕಾಣಿಸೋದಿಲ್ಲ. ಆ್ಯಂಡ್ ಬುದ್ಧನನ್ನು ಬರೆದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಬುದ್ಧನ ಪಿಕ್ಚರನ್ನು ಚಾರ್ಕೋಲಲ್ಲಿ ಪ್ರಯತ್ನವನ್ನು ಪಟ್ಟಿದೆ ನೋಡಿ. ಪೆನ್ಸಿಲು, ಕಲರ್ ಪೆನ್ಸಿಲು, ಚಾರ್ಕೋಲ್ ಆಯಿತು, ಕ್ಯಾನ್ವಾಸ್ ಮೇಲೆ, ನಾರ್ಮಲ್ ಶೀಟ್ಸ್ ಮೇಲೆ, A3 ಶೀಟ್ಸ್ ಮೇಲೆ ಈ ಥರ ಡಿಫ್ರೆಂಟಾಗಿ ಪ್ರಯತ್ನ ಪಡ್ತಾಯಿದ್ದೆ. ಇದೆಲ್ಲ ಕಲ್ಲರಲ್ಲಿ ಬಿಡಿಸಿರುವಂತಹ ಗಣೇಶ. ಇದು ಕೂಡ ಒಂದು ಪ್ರಿಂಟೆಸ್ಟಲ್ಲಿ ನೋಡಿಬಿಟ್ಟು ಚಿತ್ರವನ್ನು ಹಾಗೆ ಬಿಡಿಸಿದ್ದೆ. ಆ್ಯಂಡ್ ಗಣೇಶ ಏನಿದು ವೀಣೆನ ತಂಬೂರಿನ ಗೊತ್ತಿಲ್ಲ ಕೊಂಡ್ರು, ವೀಣೆಯನ್ನು ಏನೋ ಇಟ್ಕೊಂಡಿರೋ ರೀತಿಯಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕೂಡ ಫ್ರೇಮ್ ಹಾಕ್ಸಿ ಗೋಡೆಗೆ ಹಾಕಿದ್ರೆ ಆ್ಯಂಡ್ ನಿಜ ತುಂಬ ಚೆನ್ನಾಗಿ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಗೋಡೆಗಳ ಮೇಲೆ ಇದೇ ರೀತಿ ನೀವು ಕೃಷ್ಣನ ಪೇಂಟಿಂಗ್ಸನ್ನು ನೋಡಿ ಅದನ್ನು ನೀಟಾಗಿ ಬಿಡಿಸು. ಅದಕ್ಕೆ ಕೆಲವು ಕುಂದನ್ಸನ್ನೆಲ್ಲ ಹಾಕಿ ಆ ಗೋಡೆ ಮೇಲೆ ಹಾಕಿದ್ದೀನಿ. ಈ ಕಡೆ ಗಣೇಶ ಚಿತ್ರವನ್ನು ಆಗಿರ್ಬೋದು, ಎಷ್ಟು ನೀಟಾಗಿ ಬಂದಿತ್ತು ಗಣೇಶ, ಅದನ್ನು ಬಿಡಿಸಿ ಹಾಕಿದೆ. ಆ್ಯಂಡ್ ಇಲ್ಲಿ ಒಂದು ಬಟ್ಟೆನಲ್ಲಿ ಆ್ಯರಿ ವರ್ಕಲ್ಲಿ ಪ್ರಯತ್ನ ಪಟ್ಟು ಲಕ್ಷ್ಮಿಯನ್ನು ಬಿಡಿಸಿದ್ದೀನಿ. ಆ ಬಟ್ಟೆ ಕರೆಕ್ಟಾಗಿ ಮಡಚಿಟ್ಬಿಟ್ಟಿದೆ. ಮಡಚಿಟ್ಟಿರೋದಕ್ಕೆಲ್ಲ ಒಂಥರ ಆಗ್ಬಿಟ್ಟಿದೆ ಬಟ್ಟೆ. ಇದನ್ನು ಟೈಟಾಗಿ ಕಟ್ಟಿ ನೀಟಾಗಿದ್ದರೆ ನೋಡಿ ಹ್ಯಾರಿ ವರ್ಕಲ್ಲಿ, ಪೂರ್ತಿ ಹ್ಯಾರಿ ವರ್ಕಲ್ಲಿ ಬಿಡಿಸಿರೋಂಥವ ಮಹಾಲಕ್ಷ್ಮಿ ಇದು. ಆ್ಯಂಡ್ ಎಲ್ಲವೂ ಕೂಡ ಆ್ಯರಿ ವರ್ಕು. ಇಲ್ಲಿ ಮಾಡಿರೋಂಥ ಎಲ್ಲ ಡೀಟೇಲು ಆ್ಯರಿ ವರ್ಕು. ಈ ಬ್ಲೌಸ್ಗೆ ನೋಡಿ ಇದು ಫುಲ್ಲು ಆ್ಯರಿ ವರ್ಕ್, ಎಲ್ಲವೂ ಆ್ಯರಿ ವರ್ಕೆ. ಕಾಯಿನ್ಸ್ ಎಲ್ಲ ನೋಡಿ, ಕಾಯಿನ್ಸು ಕಲರೆಲ್ಲ ಶೇಡ್ ಆಗೋಯ್ತು. ಅದನ್ನು ಮಡಿಸ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟಿದ್ದೆ. ಕಾಯಿನ್ಸ್ ಕಲರೆಲ್ಲ ಶೇಡ್ ಆಗೋಯ್ತು. ಇದನ್ನು ಫ್ರೇಮ್ ಹಾಕ್ಸೋಣ ಅಂತ ಭಾಳ ಇಷ್ಟಪಟ್ಟು ಬಟ್ಟೆ ಮೇಲೆ ಬರೆದಿದೆ. ಇದು ಬೇರೆ ಯಾವುದ್ರ ಮೇಲೆಲ್ಲ ಒಂದು ಬಟ್ಟೆ ಮೇಲೆ ಬರೆದಿರೋಂಥ ಒಂದು ಬ್ಲೌಸ್ ಪೀಸ್ ಥರ ಬಂದು ಬಟ್ಟೆ ತೊಗೊಂಡು ಆ ಬಟ್ಟೆಯ ಮೇಲೆ ಆ ಚಿತ್ರವನ್ನು ಬಿಡಿಸಿರೋದು. ಎಲ್ಲವೂ ಕೂಡ ಕಷ್ಟಪಟ್ಟು ಬರೆದಿದೆ. ಎಲ್ಲವೂ ಆ್ಯರಿ ವರ್ಕು ನೋಡಿ. ಸ್ಯಾರಿನಲ್ಲಿ ಎಲ್ಲವೂ ಆ್ಯರಿ ವರ್ಕು. ಆ ಕೈಯಲ್ಲಾಗಿರ್ಬೋದು, ಓಲೆ ಆಗಿರ್ಬೋದು, ಆ ಫೇಸಲ್ಲಿ ನೋಡಿ ಎಲ್ಲವೂ ಕೂಡ ಆ್ಯರಿ ವರ್ಕಲ್ಲಿ ಬರೆದಿದೆ. ಇದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ಕಿಟಕಿಗೆ ಹೀಗೆ ನೇತಾಕಿಟ್ಟಿದ್ದೀನಿ. ಸುಮ್ಮನೆ ಕಷ್ಟಪಟ್ಟು ಬರೆದಿದ್ದೆ, ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ. ಇಲ್ಲಿ ಒಂದು ಕೃಷ್ಣನ ಒಂದು ಆ್ಯರಿ ವರ್ಕಲ್ಲಿ ಬರೆದು ನೋಡಿ ಇದಕ್ಕೆ ಆ ಫ್ರೇಮನ್ನು ಹಾಕ್ಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೃಷ್ಣ.
ಆ್ಯಂಡ್ ಗೋಡೆ ಮೇಲೆ ಹಾಕಿರುವಂಥ ಕರಗದ ಪೇಂಟಿಂಗನ್ನು ನೋಡಿ ಅದಕ್ಕೂ ಫ್ರೇಮನ್ನು ಹಾಕ್ಸಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಬೇರೆ ಲೆವೆಲ್ ಇಂಪ್ರೂವ್ಮೆಂಟ್ ಚಿತ್ರ ಬಂದ್ಬಿಟ್ಟು ಶ್ರೀರಾಮನ ಚಿತ್ರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಬೆಳಕಿಗೆ ನಿಜವಾಗ್ಲೂ ಪೆನ್ಸಿಲಲ್ಲಿ ಏನು ಬರೆದ್ರೂ ನೀಟಾಗಿ ಅಂತೂ ಕಾಣಿಸೋದಿಲ್ಲ ನೋಡಿ. ಈಗ ಹಾಗೆ ತೆಗೆದು ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ. ಆ ಡೀಟೇಲ್ ನೋಡಿ, ಶ್ರೀರಾಮನ ಚಿತ್ರ ಎಷ್ಟು ಡೀಟೇಲ್ಡಾಗಿ ಬಂದಿದೆ. ರಾಮನ ಫೇಸ್ ಆಗಿರ್ಬೋದು, ಕಣ್ಣಾಗಿರ್ಬೋದು, ಒಡವೆಗಳಾಗಿರ್ಬೋದು, ಕೈ ನೋಡಿ, ಶ್ರೀರಾಮನ ಕೈ ನೋಡಿ, ಇಲ್ಲಿ ರೂಪಕ್ಷತ್ರಿ ಅಂತ ಹಾಕಿದ್ದೀನಿ. ಶ್ರೀರಾಮನ ಕೈ ಆಗಿರ್ಬೋದು, ಈ ಕಡೆ ಕೈ ಆಗಿರ್ಬೋದು, ನಿಜ ತುಂಬ ಡೀಟೇಲ್ಡಾಗಿ ಬಹಳ ಚೆನ್ನಾಗಿ ರಾಮನ ಚಿತ್ರ ಬಹಳ ಚೆನ್ನಾಗಿ ಬಂದಿತ್ತು. ಇದಂತೂ ಬೇರೆ ಲೆವೆಲ್ ಇಂಪ್ರೂವ್ಮೆಂಟ್ ನನಗೆ. ನೋಡಿ, ಇದು ಬೇರೆ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಇರುವಂತಹ ಒಂದು ಚಿತ್ರ. ಅದು ಬೆಳಕಿಗೆ ಸ್ವಲ್ಪ ಆ ಶೇಡು ನೋಡಿ ಹೇಗೆ ಕಾಣಿಸುತ್ತೆ ಬೆಳಕಿಗೆ ನೋಡಿ. ಈಗಾದರೆ ಆ ಪೆನ್ಸಿಲಲ್ಲಿ ಡ್ರಾ ಮಾಡಿರೋದಲ್ವ, ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನನಗೆ ಭಾಳ ಇಷ್ಟ ಆಯಿತು ಶ್ರೀರಾಮನ ಚಿತ್ರ ಬಿಡಿಸಿದ್ದು. ನೆಕ್ಸ್ಟು ಭುವಿನ ಬಿಡಿಸಿದ್ದೆ ಆ್ಯಂಡ್ ಕಲ್ಲರಲ್ಲಿ, ಬಟ್ ಡೀಟೇಲಾಗಿ ಚೆನ್ನಾಗಿ ಬಂದಿಲ್ಲ, ಅಷ್ಟು ನೀಟಾಗಿ ಬಂದಿಲ್ಲ ಫೇಸ್ ಎಲ್ಲನೂ. ಸೊ ಹಾಗಾಗಿ ಎಲ್ಲೂ ಪೋಸ್ಟ್ ಮಾಡಿಲ್ಲ, ಇದನ್ನು ಹಾಗೆ ಇಟ್ಬಿಟ್ಟೆ. ಅವನೇನೋ JCB ತೊಗೊಂಡು ಆಡೋ ರೀತಿಯಲ್ಲಿ ಆ ಶೂಸು ಆ ಬಟ್ಟೆಗಳು ಎಲ್ಲ ಕರೆಕ್ಟಾಗಿ ಬಂತು, ಬಟ್ ಫೇಸು ಕಲ್ಲರು ಇದೆಲ್ಲ ಮ್ಯಾಚ್ ಆಗಲೇ ಇಲ್ಲ. ಸೊ ಹಾಗಾಗಿ ಅದನ್ನು ಮತ್ತೆ ಬರೆಯೋದನ್ನು ಬಿಟ್ಬಿಟ್ಟೆ, ಅಲ್ಲಿಗೆ ಸ್ಟಾಪ್ ಮಾಡಿ ಇದನ್ನು ಹಾಗೆ ಎತ್ತಿಟ್ಬಿಟ್ಟೆ. ಈಗ ಇರುವಂಥ ಚಿತ್ರ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಚಿತ್ರ. ಅದನ್ನು ಹಾಗೆ ತೋರಿಸ್ತೀನಿ ನೋಡಿ. ಆ ಶೇಡ್ಸ್ ಕರೆಕ್ಟಾಗಿ ಕಾಣಿಸಲ್ಲ ನೋಡಿ. ಶ್ರೀರಾಮನ ಚಿತ್ರವನ್ನು ಬಿಡಿಸಿದ್ದು ಆ ಶೇಡ್ಸ್ ಕರೆಕ್ಟಾಗಿ ಕಾಣಿಸಲ್ಲ ನಿಮಗೆ. ಇಲ್ಲಿ ನೋಡಿ, ಶ್ರೀರಾಮ ಅಯೋಧ್ಯೆ ರಾಮನನ್ನು ಬಿಡಿಸಿರುವಂಥ ಚಿತ್ರ ಇನ್ನೂ ಬಹಳ ಚೆನ್ನಾಗಿದೆ. ಗೊತ್ತಿಲ್ಲ, ಆ ಪೇಂಟಿಂಗ್ಗೆ ಕಲ್ಲರ್ಗೆ ಕರೆಕ್ಟಾಗಿ ಬರ್ತಾಯಿಲ್ಲ. ನಾನು ಈ ಕಡೆ ತೋರಿಸ್ತೀನಿ. ಶ್ರೀರಾಮನ ಚಿತ್ರ ಮಾತ್ರ ಬಹಳ ಚೆನ್ನಾಗಿ ಬೇರೆ ಲೆವೆಲಲ್ಲಿ ಬಂದುಕೊಂಡ್ರು. ಇದು ಏನು ಅಂತಂದರೆ, ಈ ಪೆನ್ಸಿಲಲ್ಲಿ ಬಿಡಿಸೋರಂಥದ್ದು ಬೆಳಕಿಗೆ ಕರೆಕ್ಟಾಗಿ ವಿಡಿಯೋಗಳಿಗೆ ಬರೋದೇ ಇಲ್ಲ. ನೀವು ಹತ್ತಿರದಲ್ಲಿ ನೋಡಿದ್ರೆ, ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಹತ್ತಿರದಲ್ಲಿ ನೀವು ನೋಡಿದ್ರೆ ಬಹಳ ಬಹಳ ಚೆನ್ನಾಗಿದೆ ಚಿತ್ರ. ಇದು ಫುಲ್ಲು ಪೆನ್ಸಿಲ್, ಡಾರ್ಕ್ ಆ ಪೆನ್ಸಿಲಲ್ಲಿ, ಹಾಗೆ ಚಾರ್ಕೋಲ್ ಇದರಲ್ಲಿ ಅಯೋಧ್ಯೆ ರಾಮನನ್ನು ಬಿಡಿಸಿದ್ದೆ. ಇದು ಬಹಳ ಚೆನ್ನಾಗಿ ಬಂತು. ಎಲ್ಲ ಬ್ಲ್ಯಾಕಲ್ಲಿ ಆ ಶಿಲೆ ಹೇಗಿದೆಯೋ, ಅಯೋಧ್ಯೆ ರಾಮನ ಶಿಲೆ ಅದೇ ರೀತಿ ಬರೆದಿದೆ. ಕಣ್ಣು, ಮೂಗು, ಆ ಬಾಯಿ ಆಗಿರ್ಬೋದು, ಆ ಡೀಟೇಲ್ಡ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿಂದ ಎಲ್ಲಿವರೆಗೆ ಕಲೆ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳಿ. ಆ್ಯಂಡ್ ಇನ್ನೂ ಚೆನ್ನಾಗಿದೆ. ಅದು ದೀಪದ ಬೆಳಕಿಗೆ ಪೆನ್ಸಿಲ್ ಕರೆಕ್ಟಾಗಿ ಕಾಣಿಸಲ್ಲ. ನನಗೆ ಬಹಳ ಇಷ್ಟವಾದಂತಹ ಚಿತ್ರ. ಆ್ಯಂಡ್ ಹತ್ತಿರದಲ್ಲಿ ನೀವು ನೋಡಿದ್ರೆ, ಇದನ್ನು ಹಾಗೆ ನೋಡಿದ್ರೆ ಬಹಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸದ್ಯಕ್ಕೆ ಬೆಳಕಿಗೆ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇಷ್ಟೊತ್ತು ಚಿತ್ರಗಳನ್ನು ನೀವು ನೋಡೇ ಇರ್ತೀರ. ಆ್ಯಂಡ್ ಇದಂತೂ ನನ್ನ ಬೇರೆ ಲೆವೆಲ್ನ ಒಂದು ಇಂಪ್ರೂವ್ಮೆಂಟು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆ್ಯಂಡ್ ನನ್ನ ತಮ್ಮನ ಮಗಳನ್ನು ಬಿಡಿಸಿದ್ದೆ, ಬಹಳ ಚೆನ್ನಾಗಿ ಬಂದಿದ್ದು. ಫೇಸ್ ಆಗಿರ್ಬೋದು, ಅವರ ಒಂದು ಜಾತ್ರೆಗೆ, ಯಲಹಂಕದಲ್ಲಿರುವಂತಹ ಜಾತ್ರೆಗೆ ಅವಳು ದೀಪಗಳನ್ನು ಹೊತ್ಕೊಂಡು ಆ ಸೀರೆಯನ್ನು ಉಟ್ಕೊಂಡಿದ್ಲು. ಅದರದ್ದು ಒಂದು ಪಿಕ್ ಇತ್ತು. ಸೊ ಅದನ್ನು ಬಿಡಿಸಿದ್ದೆ, ಬಹಳ ಚೆನ್ನಾಗಿ ಬಂತು. ನನಗೆ ಬಹಳನೇ ಇಷ್ಟ ಆಯಿತು ನೋಡಿ. ಇದು ಬೇರೆ ಲೆವೆಲ್ ಇಂಪ್ರೂವ್ಮೆಂಟು. ಆ್ಯಂಡ್ ಪಿಂಕಿನ ಕಲ್ಲರ್ ಪೆನ್ಸಿಲು, ಇದು ಯಾವುದೇ ಆಯಿಲ್ ಪೇಂಟ್ ಅಲ್ಲ ಅಥವಾ ಯಾವ ಪೇಂಟ್ಸ್ ಅಲ್ಲ, ಕಲ್ಲರ್ ಪೆನ್ಸಿಲಲ್ಲಿ ಬಿಡಿಸಿರುವಂತಹ ಚಿತ್ರ. ಆ ಸ್ಯಾರಿ ಡೀಟೇಲ್ ನೋಡಿ, ಅವಳು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿದ್ಲು. ಸೊ ಆ ಸರ ಡೀಟೇಲ್ಡ್ ಆಗಿರ್ಬೋದು, ಬಳೆಯನ್ನು ಕೈ ತುಂಬ ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡಿದ್ಲು. ಸೊ ಅದೇ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ 100%ಅಲ್ಲಿ ಒಂದು 70% ಕರೆಕ್ಟಾಗಿ ಬರೆದಿದ್ದೀನಿ. ಯಾಕೆಂದರೆ ಇನ್ನೂ ಕೆಲವೊಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿರಬೇಕು ನೋಡಿ. ಇದು ನೋಡೋಕ್ಕೆ ಹೇಗಿದೆ ಅಂತಂದರೆ, ಯಾವುದೋ ಒಂದು ಫೋಟೋ ಪಿಕ್ಕನ್ನು, ಪಿಂಕಿದು ಫೋಟೋ ಪಿಕ್ಕನ್ನು ಹಾಗೆ ಇಟ್ಟಿರೋ ರೀತಿಯಲ್ಲಿದೆ. ಅಷ್ಟು ಚೆನ್ನಾಗಿದೆ ನೋಡಿ. ಅದು ದೀಪಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನೋಡಿ.
ನನಗೆ ಇದು ಬಹಳ ಇಷ್ಟ ಆಯಿತು. ನನಗೆ ಒಳ್ಳೆ ಫೋಟೋ ಥರ ಇದೆ ನೋಡಿ ಬರೆದಿರೋದು. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದು ನನಗೆ ಬೇರೆ ಲೆವೆಲ್ನ ಇಂಪ್ರೂವ್ಮೆಂಟು. ಯಾಕೆ ಅಂತಂದರೆ ನನಗೆ ಫೇಸ್ಬುಕ್ಕಲ್ಲಿ ಒಂದು ಆರ್ಡ್ರ್ ಬಂದಿತ್ತು. ಒಂದು ಮಗು ಚಿತ್ರನ ಕೊಟ್ಟವರು ಕಲ್ಲರು ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ಕೊಡಿ ಅಂತ ಹೇಳಿದರು. ಆ್ಯಂಡ್ ಅದನ್ನು ಕಲ್ಲರಲ್ಲಿ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟು ಎರಡರಲ್ಲೂ ಬರೆದು ಹಾಗೆ ನಾನು ಅದಕ್ಕೆ ಬರೆದಿರೋಂಥ ಪಿಕ್ಚರ್ಗೆ ದುಡ್ಡನ್ನು ಹೇಳಿ ಅದನ್ನು ಪೋಸ್ಟ್ ಮಾಡಿದ್ದೆ. ಅವರು ನನಗೆ ಗೂಗಲ್ ಪೇ ಮಾಡಿದ್ರು. ನೋಡಿ, ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದಂತಹ ಚಿತ್ರ ನೋಡಿ. ಆ ಸರ ಡೀಟೇಲ್ ಆಗಿರ್ಬೋದು, ಆ ಮಗು ಆ ಚೇರ್ ಮೇಲೆ ಕುತ್ಕೊಂಡು ಒಂದು ಫೋಟೋ ಹಿಡ್ದಿದ್ದಾರೆ. ಸೊ ಅದೇ ರೀತಿ ಬರೆದಿದೆ. ಅವ್ರಿಗೂ ಕೂಡ ಪೇರೆಂಟ್ಸ್ಗೂ ಕೂಡ ಬಹಳ ಇಷ್ಟ ಆಯಿತು ಈ ಫೋಟೋ. ಎರಡು ಚಿತ್ರವನ್ನು ಬರೆದಿದೆ. ಒಂದು ಕಲ್ಲರಲ್ಲಿ, ಮತ್ತೊಂದು ಬಂದ್ಬಿಟ್ಟು ಬ್ಲ್ಯಾಕಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿತ್ರ. ಆ್ಯಂಡ್ ನನಗೆ ಈ ಒಂದು ಚಿತ್ರ ಬಂದ್ಬಿಟ್ಟು ಫಸ್ಟು ನನಗೆ ಅಮೌಂಟನ್ನು ಪೇ ಮಾಡಿ ಅವ್ರು ಹೇಳಿ ಚಿತ್ರವನ್ನು ಬರೆಸಿರೋಂಥ ಒಂದು ಚಿತ್ರ ಎಷ್ಟು ಡೀಟೇಲ್ಡಾಗಿ ಬಂದಿದೆ. ಈ ಚಿತ್ರ ಬರೆದ ಮೇಲೆ ನನಗಿನ್ನೂ ಇನ್ಸ್ಪಿರೇಷನ್ ಜಾಸ್ತಿನೇ ಆಯಿತು. ಓಕೆ, ಒಂದು ಲೆವೆಲಲ್ಲಿ ಚೆನ್ನಾಗಿ ಬರಿತಾ ಇದ್ದೀನಿ, ನನಗೂ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಬೇರೆ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆದದ್ದು ತಂಜಾವೂರು ಪೇಂಟಿಂಗನ್ನು ಬೇರೆ ಬೇರೆ ಟ್ರೈ ಮಾಡೋಣ ಅಂತ ಹೇಳಿ ತಂಜಾವೂರು ಪೇಂಟಿಂಗನ್ನು ಕಲಿತಾ ಇದ್ದೀನಿ. ಸೊ ಅದರ ಡೀಟೇಲ್ ವರ್ಕನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಇತ್ತೀಚೆಗೆ ಬರೆದಂತಹ ಲಕ್ಷ್ಮೀ ಚಿತ್ರ ಇನ್ನೇನು ಒಂದು ವಾರದಲ್ಲಿ ಬರೆದಿರೋವಂಥದ್ದು ಇದು. ಆ್ಯಂಡ್ ಲಕ್ಷ್ಮೀ ಚಿತ್ರ ಬಹಳ ಚೆನ್ನಾಗಿ ಬಂತು. ಆ ಫೇಸ್ ಡೀಟೇಲ್ ಆಗಿರ್ಬೋದು, ಸ್ಕ್ರೀನ್ಸ್ ನೋಡಿ ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಆ ಲಕ್ಷ್ಮಿಗೆ ಹಾಕಿರುವಂತಹ ಒಡವೆಗಳಾಗಿರ್ಬೋದು, ಆ್ಯಂಡ್ ಆ ಕಾಯಿನ್ಸ್ ನೋಡಿ ಅಮ್ಮಯಿಂದ ಬೀಳ್ತಾ ಇರೋದು ಆ ತಟ್ಟೆಗೆ. ಆ್ಯಂಡ್ ಈ ಕಡೆ ಆ ಕಡೆ ದೀಪಸ್ತಂಭಗಳಾಗಿರ್ಬೋದು. ಆ್ಯಂಡ್ ಇಲ್ಲಿ ಗೋಲ್ಡನ್ ಲೀಫ್ ಅಂತ ಹೇಳಿ ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ. ಸೊ ತಂಜಾವೂರಲ್ಲಿ ಆಲ್ಮೋಸ್ಟ್ 24 ಕ್ಯಾರೆಕ್ಟರ್ ಗೋಲ್ಡ್ ಫಾಯಿಲ್ಸ್ನ ಬಳಸ್ತಾರೆ. ಸೊ ನಾನಿನ್ನೂ ಕಲಿಯೋ ಹಂತದ್ರಲ್ಲಿ ಇರೋದ್ರಿಂದ ಸೊ ಗೋಲ್ಡ್ ಲೀವ್ಸ್ ಅಂತ ಹೇಳಿ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅದರಿಂದ ಸುಮ್ಮನೆ ಹಾಗೆ ಆ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಡೀಟೇಲ್ಸ್ ನೋಡಿ. ಆ್ಯಂಡ್ ಹಿಂದೆ ಸ್ಕ್ರೀನು ಒಂದು ರೀತಿಯಲ್ಲಿ ಶೈನಿಂಗ್ ಹೊಡಿತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಕ್ಷ್ಮಿ. ಈ ಎಲ್ಲ ಚಿತ್ರಗಳನ್ನು ನೀವು ನೋಡಿದ್ರಿ. ಸೊ ಈಗ ಬೇರೆ ಲೆವೆಲ್ ಇಂಪ್ರೂವ್ಮೆಂಟ್ ಚಿತ್ರವನ್ನು ಒಂದು ನೋಡ್ತಾ ಇದ್ದೀರಾ. ಸೊ ಆ ಚಿತ್ರವನ್ನು ಇತ್ತೀಚೆಗೆ ನಾನು ಒಂದು 3 ದಿನ ಅಥವಾ 4 ದಿನ ಆಗಿರ್ಬೋದು ಅಷ್ಟೇ, 3 ದಿನ ಆಗಿರ್ಬೋದು ಅಷ್ಟೇ. ಇವತ್ತಿಗೆ 4 ದಿನ ಆಗಿದೆ ಚಿತ್ರವನ್ನು ಬಿಡಿಸಿ. ಆ್ಯಂಡ್ ಯಾರೋ ಒಬ್ಬರು ಕೇಳಿದರು, ಎಲ್ಲಮ್ಮನ ಚಿತ್ರವನ್ನು ಬಿಡಿಸ್ಕೊಡೋಕ್ಕಾಗತ್ತಾ, ಲಕ್ಷ್ಮೀ ಚಿತ್ರವನ್ನು ನೋಡಿದ್ಮೇಲೆ ಎಲ್ಲಮ್ಮ ಚಿತ್ರವನ್ನು ಬಿಡಿಸ್ಕೊಡ್ತೀರಾ ಅಂತ ಕೇಳಿದರು. ಸೊ ಹಾಗಾಗಿ ಇದು ಆಲ್ರೆಡಿ ಸೇಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಮ್ಮನ ಚಿತ್ರ. ಹಾಗೆ ಫೋಟೋ ಪ್ರಿಂಟು ಹಾಗೆ ತೆಗ್ದಾಗಿದೆ. ಆ್ಯಂಡ್ ಕ್ಯಾನ್ವಾಸ್ ಮೇಲೆ ಮಾಡಿರುವಂತಹ ಒಂದು ಚಿತ್ರ ಇದು. ಆ್ಯಂಡ್ ಯಾರೋ ಕಸ್ಟಮರ್ ಕೇಳಿದ್ರು ಅಂತ ಹೇಳಿಬಿಟ್ಟು ಅವರಿಗೋಸ್ಕರ ಬಿಡಿಸಿರೋಂಥ ಚಿತ್ರ. ಆ್ಯಂಡ್ ತಂಜಾವೂರು ಪೇಂಟಿಂಗ್ ಶೈಲಿನಲ್ಲಿ ಬಿಡಿಸಿರೋವಂಥದ್ದು. ಆ ಡೀಟೇಲ್ಡ್ ವರ್ಕನ್ನು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ ಆ ಡೀಟೇಲ್ಡ್ ವರ್ಕನ್ನು ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಬಂದು ತಟ್ಟೆಯಲ್ಲಿ ನೋಡಿ ಆ್ಯಪಲು, ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ಈ ಕಡೆ ತಾಯಿ ಪಾದುಕೆಗಳಿದೆ, ಈ ಕಡೆ ಪೂಜಾ ಸಾಮಗ್ರಿಗಳು, ಗಂಟೆ ಆಗಿರ್ಬೋದು ಇದಿದೆ. ಈ ಕಡೆ ದೀಪಸ್ತಂಭಗಳನ್ನು ನೋಡಿ. ಇಷ್ಟು ಹೊತ್ತು ನಾನು ನಿಮಗೆ ಏನು ಪೇಂಟಿಂಗು ಆಗ ನಾನು ಬರೆದಿರೋಂಥ ಪೋರ್ಟ್ರೇಟ್ ಡ್ರಾಯಿಂಗನ್ನು ನೀವು ನೋಡಿದ್ರಿ. ಆ್ಯಂಡ್ ಇದು ಮಾತ್ರ ಬೇರೆ ಲೆವೆಲಲ್ಲಿರುವಂತಹ ಒಂದು ಡ್ರಾಯಿಂಗು ನೋಡಿ. ಅಮ್ಮನ ಫೇಸ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಆ ಹಿಂದೆ ಸ್ಕ್ರೀನ್ಸ್ ಆಗಿರ್ಬೋದು, ಎಷ್ಟು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗಂತೂ ಬಹಳ ಬಹಳ ಇಷ್ಟ ಆಯಿತು. ಆಲ್ರೆಡಿ ಸೇಲ್ ಕೂಡ ಆಗಿದೆ. ಅಮ್ಮನನ್ನು ಸೇಲ್ ಕೂಡ ಆಗಿದೆ. ಇದು ಚಿತ್ರವನ್ನು ಯಾರೋ ಒಬ್ಬರು ಕೇಳಿದ್ರು ಅಂತ ಹೇಳಿ ಅವ್ರಿಗೆ ಕೊಡಬೇಕು. ಸೊ ಈ ಒಂದು ವಿಡಿಯೋವನ್ನು ಮಾಡಿ ನಂತರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಬರೆದು ಕಂಪ್ಲೀಟ್ ಆಗಿದೆ. ಆ ಸ್ಯಾರಿ ಡೀಟೇಲ್ನ ನೋಡಿ. ಆ ಸ್ಯಾರಿ ಬಾರ್ಡರ್ಸ್ ಆಗಿರ್ಬೋದು, ಸ್ಯಾರಿ ಮೇಲೆ ಸಣ್ಣ ಸಣ್ಣ ಬುಟ್ಟಾಸ್ ಆಗಿರ್ಬೋದು, ಅಮ್ಮನಿಗೆ ಹಾಕಿರುವಂತಹ ಒಡವೆಗಳಾಗಿರ್ಬೋದು. ಆ್ಯಂಡ್ ಆ ಫೇಸು ತುಂಬ ಚೆನ್ನಾಗಿ ಬಂತು. ಕಣ್ಣುಗಳನ್ನು ಅಬ್ಸರ್ವ್ ಮಾಡಿ, ಅಮ್ಮನ ಕಣ್ಣುಗಳನ್ನು. ಆ್ಯಂಡ್ ಇಷ್ಟು ದಿವಸ ನನಗೆ ಆ ಕಣ್ಣನ್ನು ಹೇಗೆ ಬರಿಬೇಕು ಅನ್ನೋದು ಅಷ್ಟು ಕ್ಲಿಯರಾಗಿ ಇತ್ತೀಚೆಗೆ ಕೆಲವೊಂದು ಪೋರ್ಟ್ರೇಟ್ ಡ್ರಾಯಿಂಗನ್ನು ಕಲಿಯೋವಾಗ ಈಗ ಡೀಟೇಲ್ಡಾಗಿ ಬರ್ತಾಯಿದೆ.
ಆ್ಯಂಡ್ ಹಿಂದೆ ಸ್ಕ್ರೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂದು ಆರೆಂಜ್ ಕಾಂಬಿನೇಷನು ಆ್ಯಂಡ್ ಬ್ಯಾಕ್ ಸ್ಕ್ರೀನ್ ಬಂದ್ಬಿಟ್ಟು ಬ್ಲೂ ಕಾಂಬಿನೇಷನಲ್ಲಿ ಅಲ್ಲಲ್ಲೇ ಹೂಗಳು ಬಿದ್ದಿರೋ ರೀತಿಯಲ್ಲಿ ಬರೆದಿದ್ದೀನಿ. ಆ ಪಿಕ್ಚರಲ್ಲಿ ಹೇಗಿದೆಯೋ ಹಾಗೆ. ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ನೋಡಿ, ಎಲ್ಲಿಂದ ಎಲ್ಲಿಯವರೆಗೂ ನಾನು ಚಿತ್ರಗಳನ್ನು ಕಲಿತಾ ಬಂದೆ, ಈಗ ಎಲ್ಲಿಯವರೆಗೂ ಇಂಪ್ರೂವ್ಮೆಂಟ್ ಆಗಿದೆ. ಯಾಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಝೀರೋ ಟು ಹೀರೋ ಆಗೋದು ಸತತ ಪ್ರಯತ್ನಗಳನ್ನು ಪಟ್ಟಾಗ್ಲೇ. ಸೊ ಏನೋ ಒಂದು ಕಲಿಬೇಕು ಅನ್ನೋ ಆಸಕ್ತಿ ಫಸ್ಟ್ ಇರಬೇಕು. ಕಲಿತಾ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದಾದ್ರೂ ಸರಿನೇ ಕಲಿತಾ ನಾವು ಅದರಲ್ಲಿ ಖಂಡಿತವಾಗ್ಲೂ ನಿಪುಣರಾಗ್ತೀವಿ. ಆ್ಯಂಡ್ ಅದಕ್ಕೆ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಇರಲೇಬೇಕು ಅಂತ ಹೇಳಿ ಈ ಒಂದು ಇವತ್ತಿನ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಮಿಸ್ ಮಾಡ್ದಿರ ಈ ಒಂದು ವಿಡಿಯೋವನ್ನು ತೋರಿಸಿ ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗ್ಬೋದು, ಆ ಮಕ್ಕಳು ಕೂಡ ಹೆಚ್ಚು ಆಸಕ್ತಿಯಿಂದ ಕಲಿತಾರೆ. ಆ್ಯಂಡ್ ಈಗ ಯಾರಾದರೂ ಸರಿ ಫೋಟೋಸನ್ನು ಕೊಟ್ಟು ದೇವ್ರ ಫೋಟೋವನ್ನು ಬಿಡಿಸ್ಕೊಡಿ ಅಂತಂದರೆ ಡೀಟೇಲ್ಡಾಗಿ ನೀಟಾಗಿ ಫೋಟೋಗಳನ್ನು ಬಿಡಿಸ್ಕೊಡೋ ಮಟ್ಟಿಗೆ ಇವಾಗ ನನ್ನ ಒಂದು ಪೇಂಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಜೊತೆಗೆ ನೋಡಿ ಈಗ ಹೇಗೆಲ್ಲ ನನ್ನ ಡ್ರಾಯಿಂಗ್ಸನ್ನು ಇಟ್ಟಿದ್ದೀನಿ. ಸೊ ಎಲ್ಲಿಂದ ಎಲ್ಲಿವರೆಗೂ ಇಂಪ್ರೂವ್ಮೆಂಟ್ ಆಯಿತು ನನ್ನ ಡ್ರಾಯಿಂಗ್ಸ್ ಅಂತ ಹೇಳಿಬಿಟ್ಟು ನೋಡಿ. ಇನ್ನೂ ಸಾಕಷ್ಟು ಚಿತ್ರಗಳು ಇನ್ನೂ ಇದೆ. ಸೊ ನೆಕ್ಸ್ಟ್ ಟೈಮ್ ಅವುಗಳನ್ನು ಕೂಡ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನಿಮಗೆ ಡೀಟೇಲ್ಡಾಗಿ ಎಲ್ಲ ಚಿತ್ರಗಳನ್ನು ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಲ್ಲ ಚಿತ್ರಗಳನ್ನು ಒಂದ್ರ ಪಕ್ಕದಲ್ಲಿ ಒಂದು ಎಷ್ಟು ನೀಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಹೇಳಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಿತ್ರಗಳು. ರಾಮನ ಚಿತ್ರ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ. ಆಗಲೇ ಕಲರ್ ಪೆನ್ಸಿಲಲ್ಲಿ ನೋಡಿ ಒಂಥರ ಶೇಡ್ ನೋಡಿ, ಈ ಕಡೆಯಿಂದ ತೆಗೆದ್ರೆ ಹೇಗಿರುತ್ತೆ, ಈಗ ತೆಗೆದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಶ್ರೀರಾಮನ ಚಿತ್ರ ಈಗ. ಆ್ಯಂಡ್ ಈ ಚಿತ್ರಗಳನ್ನು ನೋಡಿ ಅಲ್ಲಿಯ ಲಕ್ಷ್ಮಿಗೂ ಇಲ್ಲಿಯ ಲಕ್ಷ್ಮಿಗೂ ಇಲ್ಲಿಗೆ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಬಂದಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೊನ್ನೆ ಕೂಡ ನಾನು ಒಂದು ಚಿತ್ರವನ್ನು ಸೇಲ್ ಮಾಡಿದ್ದೆ. ಯಾರೋ ಒಬ್ಬರು ತಮ್ಮ ಮಗನ ನಾಮಕರಣ ಇದೆ ಅಂತ ಹೇಳಿಬಿಟ್ಟು ಮಗುವಿನ ಚಿತ್ರವನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಿಡಿಸ್ಕೊಡೋದಕ್ಕೆ ಹೇಳಿದರು. ಸೊ ಈಗ ಆ ಚಿತ್ರಗಳು ನನ್ನ ಹತ್ರ ಇಲ್ಲ, ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಅದನ್ನು ಕೂಡ ಫಸ್ಟು ನನ್ನ ಪೋರ್ಟ್ರೇಟ್ ಡ್ರಾಯಿಂಗ್ನ ಸೇಲ್ ಆಗಿದ್ದಂಥದ್ದು 2 ಚಿತ್ರಗಳು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ಹಾಗೆ ಕಲರಲ್ಲಿ ಮಗುವಿನ ಚಿತ್ರವನ್ನು ಬರೆದು ಕೊಟ್ಟಿದ್ದೆ ನಾನು. ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು, ಅವ್ರ ಪೇರೆಂಟ್ಸ್ಗೂ ಬಹಳ ಇಷ್ಟ ಆಯಿತು. ಆ್ಯಂಡ್ ಅಮೌಂಟ್ ಕೂಡ ಅದಕ್ಕೆ ಪೇ ಮಾಡಿದ್ರು. ಈಗ ಯಾರಾದರೂ ಸರಿ ಯಾವ ದೇವರ ಚಿತ್ರವನ್ನು ಬೇಕೋ ಆ ಚಿತ್ರವನ್ನು ಕಳಿಸಿದ್ರೆ ಅದು ಆ್ಯಸ್ ಇಟ್ ಈಸ್ ಹೇಗೆ ಇದೆಯೋ ಕ್ಯಾನ್ವಾಸಲ್ಲಿ ಬೇಕಾ ಅಥವಾ ಹಾಗೆ ಪೇಂಟ್ ಮಾಡಿ ಹಾಳೆಗಳಲ್ಲಿ ಬೇಕಾ, ಯಾವ ರೀತಿ ಬೇಕು ಅಂತ ಹೇಳಿ ಡೀಟೇಲ್ಡಾಗಿ ಹೇಳಿದ್ರೆ ಸೊ ಅದೇ ರೀತಿಯಲ್ಲಿ ಬರೆದು ಬೇಕಿದ್ರೆ ಫ್ರೇಮ್ ಕೂಡ ಹಾಕ್ಕೊಡ್ತೀನಿ. ಸೊ ಈಗ ಒಂದು ಮಟ್ಟಿಗೆ ನನ್ನ ಚಿತ್ರಗಳು ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ನನ್ನ ಹಿಂದೆ ಅಂಗಿಸ್ತಂಥವ್ರು ಈಗೆಲ್ಲ ಸೈಲೆಂಟ್ ಆಗಿದ್ದಾರೆ, ಓಕೆ ಚೆನ್ನಾಗಿ ಬರಿತಾ ಇದೆಯಾ ಅಂತ ಹೇಳಿ. ಫಸ್ಟು ನನ್ನ ತಮ್ಮನೇ ಜಾಸ್ತಿ ನನ್ನ ಅಂಗಿಸ್ತಾ ಇದ್ದಿದ್ದು. ಸೊ ಈಗ ನೋಡಿ ಅಮ್ಮನ ಚಿತ್ರ ಹೇಗೆ ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡಿ ಹಿಂದೆ ಇರುವಂತಹ ಚಿತ್ರಗಳಲ್ಲಿ ನೋಡಿ, ಹಿಂದೆ ಇರುವಂಥ ಚಿತ್ರಗಳು ಈಗ ಕೈಯಲ್ಲಿರುವಂತಹ ಚಿತ್ರಕ್ಕೆ ಎಷ್ಟು ವ್ಯತ್ಯಾಸಗಳಿದೆ. ಅದಕ್ಕೆ ಹೇಳಿದ್ದು ಸತತ ಪ್ರಯತ್ನವನ್ನು ಮಾಡಿ ಕಲೀರಿ. ನಿಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಮಕ್ಕಳಿಗೆ ಆ ವಿಷಯದಲ್ಲಿ ಆಸಕ್ತಿ ಬಗ್ಗೆ ಹೆಚ್ಚು ಇಂಪಾರ್ಟೆಂಟನ್ನು ಕೊಟ್ಟು ಮಕ್ಕಳಿಗೆ ಕಲಿಯೋದಕ್ಕೆ ಅವಕಾಶವನ್ನು ಕೊಡಿ. ಆ್ಯಂಡ್ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಎಲ್ಲ ಮಕ್ಕಳಿಗೆ ಅಂತ ಹೇಳಿ ಬಯಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಸ್ತುಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ, ಯಾವ ಮೆಟೀರಿಯಲ್ಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಪೇಂಟಿಂಗ್ಸ್ಗೆ, ಪೋರ್ಟ್ರೇಟ್ ಪೇಂಟಿಂಗನ್ನು ಯಾವ ಪೆನ್ಸಿಲ್ಸಲ್ಲಿ ಬರೀಬೇಕು, ಡ್ರಾಯಿಂಗನ್ನು ಯಾವ ಕಲರ್ಸಲ್ಲಿ ಬರೀಬೇಕು, ಆರ್ಟಿಸ್ಟು ಯಾವ ಕಲರ್ಸಲ್ಲಿ ಯೂಸ್ ಮಾಡ್ತಾರೆ ಆ ಪೇಂಟಿಂಗ್ಸ್ ಎಲ್ಲನೂ ಅಂತ ಹೇಳ್ಬಿಟ್ಟು ಅದರ ಡೀಟೇಲನ್ನು ನಾನು ನಿಮಗೆ
ಕೊಡ್ತೀನಿ ಖಂಡಿತವಾಗ್ಲೂ. ಮುಂದಿನ ವಿಡಿಯೋ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಬೇರೆ ಬೇರೆ ಲೆವೆಲೆಲ್ಲ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋವನ್ನು ನೋಡಿದಂತಹ ನನ್ನ ಎಲ್ಲ ಸ್ನೇಹಿತರಿಗೆ, ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೆ, ಯೂಟ್ಯೂಬ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಂಡ್ ದಯವಿಟ್ಟು ಏನೋ ಒಂದು ಬರಿತೀವಿ, ಏನೋ ಒಂದು ಕಲೆ ಇರುತ್ತೆ. ಸೊ ನಾನು ಕೂಡ ಬ್ಲಾಗನ್ನು ಮಾಡ್ತಾ ಇರ್ತೀನಿ, ಯಾಕೆಂದರೆ ಡೈಲಿ ಬ್ಲಾಗ್ಸನ್ನು ಮಾಡೋದಕ್ಕೆ ಆಗೋದೇ ಇಲ್ಲ, ಮನೇಲೆಲ್ಲ ಅವಕಾಶ ಇಲ್ಲ. ಸೊ ಹಾಗಾಗಿ ನನ್ನ ಕೈಯಲ್ಲಿ ಆದಷ್ಟು ವ್ಲಾಗನ್ನು ಹಾಕ್ತಾ ಇರ್ತೀನಿ, ಅಲ್ಲಿ ಇಲ್ಲಿ ಹೋಗಿದ್ದು, ಈಗ ಪೇಂಟಿಂಗ್ಸ್ ಆಗಿರ್ಬೋದು. ಆ್ಯಂಡ್ ದಯವಿಟ್ಟು ನನಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ, ಲೈಕನ್ನು ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದಂಥ ಒಂದು ಕಮೆಂಟನ್ನು ಮಾಡಿ. ನಮಗೂ ಕೂಡ ಖುಷಿ ತರುತ್ತೆ ನಿಮ್ಮ ಕಮೆಂಟನ್ನು ಓದಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಬಾಯ್.